Hi students, this is Chandrakant Tarkeri, Assistant Professor, Department of Commerce, Government Postgraduate Women's College, Pailhongal. Dear students, this class video is related to Goods and Service Tax 2, subject for BCom 5th semester students. You have already learned the GST introduction part in BCom 4th semester, and this is the second part. GST second part you are going to learn in this semester. So GST ವಿಡಿಯೋಸನ್ನು ಕೂಡ ನಾನು ಯೂಟ್ಯೂಬ್ ಚಾನಲ್ನಲ್ಲಿ ಹಾಕ್ತಾ ಇದ್ದೀನಿ. ಅದೇ ರೀತಿ ಆಲ್ರೆಡಿ ಕಾಸ್ಟಿಂಗ್ದು 3 ಸೆಷನನ್ನು ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಚಂದ್ರಕಾಂತ್ ಅರ್ಕೇರಿ ಅಂತೇಳಿ ನೀವು ಟೈಪ್ ಮಾಡಿದಿರಿ ಅಂತಂದರೆ ಯೂಟ್ಯೂಬ್ನಲ್ಲಿ ಅಲ್ಲಿ ನಾನು ಮಾಡಿದಂಥ ಎಲ್ಲ ಅರೌಂಡ್ 180 ವಿಡಿಯೋಸು ಕ್ಲಾಸ್ ವಿಡಿಯೋಸು ನಿಮಗೆ ಪ್ಲೇ ಲಿಸ್ಟ್ ಪ್ರಕಾರ ಸಿಗ್ತವೆ. ಸೊ ಅದೇ ರೀತಿ ಈ ಸಲ ನಾನು GST ಮತ್ತು ಕಾಸ್ಟಿಂಗನ್ನು ಕ್ಲಾಸ್ ವಿಡಿಯೋಸನ್ನು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಬೇಕು ಅಂಥೇಳಿ ನಾನು ಮೊದಲೇ ಏನು ಹೇಳಿದ್ದೆ ನಿಮಗೆ, ಅದೇ ರೀತಿಯಾಗಿ ಇವತ್ತಿನ ದಿನ ನಾನು GST ಯೂನಿಟ್ 1 GST ರೇಟ್ಸ್ ಬಗ್ಗೆ ಡಿಸ್ಕಷನನ್ನು ಮಾಡ್ತಾಯಿದ್ದೀನಿ. ಸೊ ನೀವೆಲ್ಲರೂ BCom 4th ಸೆಮೆಸ್ಟರ್ನಲ್ಲಿ GSTನ ಕಲ್ತಿದ್ದೀರಿ, ಆದ್ರೂ ಸಹಿತ ಒಂದು ಸ್ವಲ್ಪ ಇಂಟ್ರೊಡಕ್ಷನ್ GST ಇಂಟ್ರೊಡಕ್ಷನ್ ಪಾರ್ಟನ್ನು ಡಿಸ್ಕಷನ್ ಮಾಡಿ ನಾವು GST ರೇಟ್ಸ್ ಬಗ್ಗೆ ನಿಮ್ಮ ಸಿಲೆಬಸ್ನಲ್ಲಿ ಏನಿದೆ ಅದನ್ನು ನಾವು ಲರ್ನ್ ಮಾಡೋಣ. ಓಕೆ, ಸೊ ನಿಮಗೆ ಎಲ್ಲರಿಗೂ ತಿಳಿದಿರುವ ಹಾಗೆ 2 ಟೈಪ್ಸ್ ಆಫ್ ಟ್ಯಾಕ್ಸಸ್ ಆರ್ ದೇರ್ ಇನ್ ಇಂಡಿಯಾ. ಒನ್ ಈಸ್ ಡೈರೆಕ್ಟ್ ಟ್ಯಾಕ್ಸ್, ಅನದರ್ ಒನ್ ಈಸ್ ಇಂಡೈರೆಕ್ಟ್ ಟ್ಯಾಕ್ಸ್. ಸೊ ನೀವೇನು ಇನ್ಕಮ್ ಟ್ಯಾಕ್ಸ್ ಏನಂತ ಕಲಿತೀರಲ್ಲ ಅದು ಡೈರೆಕ್ಟ್ ಟ್ಯಾಕ್ಸ್ ಆಗುತ್ತೆ. GSTಯನ್ನು ಏನು ಕಲಿತೀರಲ್ಲ ನೀವು ಅದಕ್ಕೆ ನಾವು ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ ಹೇಳ್ತೀವಿ. ಸೊ ವಾಟ್ ಈಸ್ ದ ಮೀನಿಂಗ್ ಆಫ್ ಡೈರೆಕ್ಟ್ ಟ್ಯಾಕ್ಸ್? ಡೈರೆಕ್ಟ್ ಟ್ಯಾಕ್ಸ್, ಟ್ಯಾಕ್ಸೇಬಲ್ ಪರ್ಸನ್ ಆ್ಯಂಡ್ ದ ಪರ್ಸನ್ ಇಫೆಕ್ಟಿವ್ಲಿ ಪೇಯಿಂಗ್ ದ ಟ್ಯಾಕ್ಸ್ ಆರ್ ಸೇಮ್. ಇಲ್ಲಿ ಡೈರೆಕ್ಟ್ ಟ್ಯಾಕ್ಸ್ನಲ್ಲಿ ದ ಇನ್ಕಮ್ ಬಿಲಾಂಗ್ಸ್ ಟು ಹೋಮ್ ದಟ್ ಪರ್ಸನ್ ಈಸ್ ಪೇಯಿಂಗ್ ದ ಟ್ಯಾಕ್ಸ್ ಟು ದ ಗೌರ್ಮೆಂಟ್. ಫಾರ್ ಎಕ್ಸಾಂಪಲ್ ಸ್ಯಾಲ್ರಿ ಹೋಲ್ಡರ್ಸ್, ಈಗ ನಂದೇ ಎಕ್ಸಾಂಪಲ್ ತೊಗೊಳ್ಳೋಣ. ಸೊ ಐ ಆಮ್ ಪೇಯಿಂಗ್ ದ ಅಮೌಂಟ್ ಟು ಗೌರ್ಮೆಂಟ್, ಐ ಆಮ್ ಅರ್ನಿಂಗ್, ಮೈ ಇನ್ಕಮ್ ಇಸ್ ಅ ಸ್ಯಾಲರಿ and I am paying the tax to the government. So this is called as a direct tax. So in indirect tax, taxable person and the person effectively paying the tax are different. For example GST. For example I will tell you. So ನೀವೊಂದು ಹೋಟೆಲ್ಗೆ ಹೋಗ್ತೀರಿ ಅಥವಾ ಒಂದು ಸಾಮಾನು ಖರೀದಿ ಮಾಡ್ಲಿಕ್ಕೆ ಹೋಗ್ತೀರಿ ಅಥವಾ ಡ್ರೆಸ್ ಮೆಟೀರಿಯಲ್ ಖರೀದಿ ಮಾಡಕ್ಕೆ ಹೋಗ್ತೀರಿ, ಅಲ್ಲಿ GSTಯನ್ನು ಚಾರ್ಜ್ ಮಾಡಿರ್ತಾರೆ. ಬಿಲ್ನಲ್ಲಿ GSTಯನ್ನು ಚಾರ್ಜ್ ಮಾಡಿರ್ತಾರೆ. ಆ GSTಯನ್ನು ನೀವು ಏನು ಡ್ರೆಸ್ ಮೆಟೀರಿಯಲ್ ಪರ್ಚೇಸ್ ಮಾಡಿರ್ತೀರಿ, ಯು ಆರ್ ನಾಟ್ ಪೇಯಿಂಗ್ ಟು ದ ಗೌರ್ಮೆಂಟ್. ನೀವು ಯಾರಿಗೆ ಪೇ ಮಾಡಿಬಿಡ್ತೀರಿ, ಆ ಬಿಲ್ನಲ್ಲಿ GSTನೂ ಇರುತ್ತೆ, ನಂತರ ಡ್ರೆಸ್ ಮೆಟೀರಿಯಲ್ ರೇಟು ಇರುತ್ತೆ. ಸೊ ಅದಕ್ಕೆ ನೀವೇನು ಮಾಡ್ತೀರಿ, ಆವಾಗ ದಟ್ GST ಪಾರ್ಟ್ ಯು ಆರ್ ಪೇಯಿಂಗ್ ಟು ದ ಮರ್ಚೆಂಟ್ ಹೂ ಇಸ್ ಸೆಲ್ಲಿಂಗ್ ದ ಡ್ರೆಸ್ಸಸ್. ಸೊ ಹೀ ಈಸ್ ಪೇಯಿಂಗ್ ಯುವರ್ ಕಲೆಕ್ಟೆಡ್ GST ಟು ದ ಗೌರ್ಮೆಂಟ್. ಸೊ as a purchaser you are indirectly paying the tax to the government. ಏನು ಸೆಲ್ ಮಾಡ್ತಿರ್ತಾನೆ ಅವನು ಮಾತ್ರ GST ನಿಮ್ಮ ಕಡೆಯಿಂದ ಕಲೆಕ್ಟ್ ಮಾಡ್ತಾನೆ, ದಟ್ ಅಮೌಂಟ್ ಹೀ ಈಸ್ ಪೇಯಿಂಗ್ ಟು ದಿ ಗೌರ್ಮೆಂಟ್. ಸೊ GST ಆ್ಯಕ್ಚುಲಿ ಪೇ ಮಾಡಿದ್ದ್ಯಾರು? ಹೂ ಈಸ್ ಗೋಯಿಂಗ್ ಟು ಬೈ ದ ಡ್ರೆಸ್ ಮಟೀರಿಯಲ್, ದ್ಯಾಟ್ ಪರ್ಸನ್ ಹ್ಯಾಸ್ ಪೇಡ್ ದ GST ಆ್ಯಕ್ಚುಲಿ, ಬಟ್ ಟು ಗೌರ್ಮೆಂಟ್ ದ ಸೆಲ್ಲರ್ ಹ್ಯಾಸ್ ಪೇಡ್. ದಟ್ಸ್ ವೈ ಇಟ್ಸ್ ಕಾಲ್ಡ್ ಆಸ್ ಅ ಇಂಡೈರೆಕ್ಟ್ tax. The ultimate consumer is paying the tax indirectly to the government. So there will be a middleman. That's why it's called as a indirect tax. Okay. What are the features of indirect tax? An important source of revenue. So GST ಇಂದ ನಮ್ಮ ಸರ್ಕಾರಕ್ಕೆ ಅಥವಾ ಗೌರ್ಮೆಂಟ್ಗೆ ಒಂದು ಇಂಪಾರ್ಟೆಂಟ್ ರೆವೆನ್ಯೂ ಸೋರ್ಸ್ ಯಾವುದಪ್ಪ ಅಂತಂದರೆ ದಟ್ ಈಸ್ GST. ಟ್ಯಾಕ್ಸ್ ಆನ್ ಕಮಾಡಿಟೀಸ್ ಆ್ಯಂಡ್ ಸರ್ವಿಸಸ್. ಸೊ ಈ GSTಯನ್ನು ನಾವು ಪ್ರಾಡಕ್ಟ್ಸ್ ಮೇಲೂ ಮಾಡ್ತೀವಿ, ದೆನ್ ಸರ್ವಿಸಸ್ ಮೇಲೂ ಮಾಡ್ತೀವಿ. ದೆನ್ ಶಿಫ್ಟಿಂಗ್ ಆಫ್ ಬರ್ಡನ್, ದೇರ್ ಈಸ್ ಅ ಕ್ಲಿಯರ್ ಶಿಫ್ಟಿಂಗ್ ಆಫ್ ಟ್ಯಾಕ್ಸ್ ಬರ್ಡನ್ ಇನ್ ರೆಸ್ಪೆಕ್ಟ್ ಆಫ್ ಇಂಡೈರೆಕ್ಟ್ ಟ್ಯಾಕ್ಸಸ್. ಸೊ ದೇರ್ ಈಸ್ ಅ ಶಿಫ್ಟಿಂಗ್ ಆಫ್ ಬರ್ಡನ್, ನೀವು ನಿಮ್ಮದನ್ನು ಇನ್ನೊಬ್ಬರ ಮೇಲೆ ಹಾಕ್ತೀರಿ. ನೋ ಪರ್ಸೆಪ್ಷನ್ ಆಫ್ ಡೈರೆಕ್ಟ್ ಪಿಂಚ್. ಸೊ ದೀಸ್ ಆರ್ ದ ಇಂಟ್ರೊಡಕ್ಟರಿ ಪಾರ್ಟ್. ಸೊ ಮೊದಲ ನೀವು ಕಾನ್ಸೆಪ್ಟ್ ಆಫ್ GST ಇನ್ ಇಂಡಿಯಾ ಬರೋದಕ್ಕಿಂತ ಮುಂಚೆ ನೀವು ಯಾವ್ಯಾವ ಇದ್ವಪ್ಪ ಅಂತಂದ್ರೆ ವ್ಯಾಲ್ಯೂ ಆಡೆಡ್ ಟ್ಯಾಕ್ಸ್ ಅಂತ ಇತ್ತು, ಕಂಟಿನ್ಯೂಸ್ ಚೈನ್ ಆಫ್ ಟ್ಯಾಕ್ಸ್ ಕ್ರೆಡಿಟ್, ಬರ್ಡನ್ ಬಾಂಡ್ ಬೈ ಫೈನಲ್ ಕನ್ಸ್ಯೂಮರ್ಸ್, ನೋ ಕ್ಯಾಸ್ಕೇಡಿಂಗ್ ಟ್ಯಾಕ್ಸಸ್ ಅಂತ ಇತ್ತು. ಸೊ ಇಷ್ಟು ನಾನು ಮೊದಲ GST ಬರೋಕ್ಕಿಂತ ಮುಂಚೆ ಯಾವ್ಯಾವ ಟ್ಯಾಕ್ಸ್ ಇದ್ವಪ್ಪ ಅಂತೇಳಿ ನಾವು ಯಾವ್ಯಾವ GST ಕ್ಲಬ್ ಅದು ವ್ಯಾಟ್ ಅಂತೇಳಿತ್ತು, CST ಅಂತೇಳಿತ್ತು,
ಎಕ್ಸೈಸ್ ಡ್ಯೂಟಿ ಅಂತೇಳಿತ್ತು, ಸರ್ವಿಸ್ ಟ್ಯಾಕ್ಸ್ ಅಂತೇಳಿತ್ತು, ಇವೆಲ್ಲ ಆಮೇಲೆ ಆಫ್ಟರ್ ಟ್ಯಾಕ್ಸು, ಎಂಟ್ರಿ ಟ್ಯಾಕ್ಸು, ದೇರ್ ಆರ್ ಮೆನಿ ಟ್ಯಾಕ್ಸಸ್. ಅದನ್ನೆಲ್ಲನೂ ಕ್ಲಬ್ ಮಾಡಿ ನಾವು GSTಯನ್ನು ಇಂಟ್ರಡ್ಯೂಸು ಮಾಡಿದ್ದೀವಿ. ಓಕೆ, ನೋಡಿರಿ ಏನೇನು ಕಸ್ಟಮ್ ಡ್ಯೂಟಿ ಅಂತ ಇತ್ತು. ಸೊ ಇಲ್ಲಿ 3 ಥರದ GST ಬರ್ತವೆ. ಓಕೆ, ದೇರ್ ಇಸ್ 3 ಟೈಪ್ಸ್ ಆಫ್ GST, ಸಾರಿ 4 ಟೈಪ್ಸ್ ಆಫ್ GST. ಒಂದು IGST ಅಂತ ಬರುತ್ತೆ, ನಿಮಗೆಲ್ಲ ತಿಳಿದ್ರು ಹಾಗೆ, ಇದನ್ನು ನಾನು ಮತ್ತೆ ಡಿಸ್ಕಷನ್ ಮಾಡ್ತೀನಿ. ನಂತರ SGST, CGST, ದೆನ್ UGST ಅಂಥೇಳಿ 4 ಥರದ್ದು ಬರ್ತವೆ. IGST ಅಂದರೆ ಇಂಟಗ್ರೇಟೆಡ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್. CGST ಅಂತಂದರೆ ಸೆಂಟ್ರಲ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್. SGST ಅಂತಂದರೆ ಸ್ಟೇಟ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್. UGST ಅಂದರೆ ಯೂನಿಯನ್ ಟೆರಿಟರಿ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್. ಸೊ ಇದೆಲ್ಲ ನಿಮ್ಮದು ಇಂಟ್ರೊಡಕ್ಷನ್ ಪಾರ್ಟ್. ಸೊ IGSTಯನ್ನು ಯಾವುದ್ರ ಮೇಲೆ ಹಾಕ್ತಾರೆ? ಲೆವಿಡ್ ಆನ್ ಕಲೆಕ್ಟೆಡ್ ಬೈ ಸೆಂಟ್ರಲ್ ಗೌರ್ಮೆಂಟ್. IGST ಲೆವಿಡ್ ಬೈ ಸೆಂಟ್ರಲ್ ಗೌರ್ಮೆಂಟ್. ಒಂದು ಸ್ಟೇಟಿಂದ ಇನ್ನೊಂದು ಸ್ಟೇಟಿಗೆ ಮಾರಾಟ ಮಾಡಿದಿರಿ ಅಪ್ಪ ಅಂತಂದರೆ ಅಲ್ಲಿ IGST ಶಬ್ದ ಬರುತ್ತೆ. ಇದನ್ನು ಯಾರು ಚಾರ್ಜ್ ಮಾಡ್ತಾರಪ್ಪ ಅಂತಂದರೆ ಸೆಂಟ್ರಲ್ ಗೌರ್ಮೆಂಟ್ ಚಾರ್ಜ್ ಮಾಡ್ತಾರೆ ಆ್ಯಂಡ್ ಕಲೆಕ್ಟೆಡ್ ಬೈ ದಿ ಸೆಂಟ್ರಲ್ ಗೌರ್ಮೆಂಟ್ ಓನ್ಲಿ. ಅದೇ ರೀತಿ CGST ಮತ್ತು SGST ಮತ್ತು UTGST ಇವು ಇಂಟ್ರಾ ಸ್ಟೇಟ್ ಸಪ್ಲೈ ಇದ್ದಾಗ ಬರ್ತವೆ. ಅಂದರೆ ಸ್ಟೇಟ್ ವಿತಿನ್ ಸ್ಟೇಟ್ನಲ್ಲಿ ನೀವು ಬೆಳಗಾವದಿಂದ ಬಿಜಾಪುರ್ಗೆ ಏನಾದರೂ ಮಟೀರಿಯಲ್ ಕಳಿಸಿದ್ರಿಪ್ಪ ಅಂತಂದ್ರೆ ಆವಾಗ GST, CGST ಮತ್ತು SGST ಅಂತ ಬರುತ್ತೆ. ಸೊ ಏನು 18% ಚಾರ್ಜ್ ಮಾಡಿರ್ತಾರೆ ಅದು CGST 9%, SGST 9% ಅಂತ ಹೇಳಿ ಆ CGST ಪಾರ್ಟ್ ವಿಲ್ ಗೋ ಟು ಸೆಂಟ್ರಲ್ ಗೌರ್ಮೆಂಟ್, SGST ಪಾರ್ಟ್ ವಿಲ್ ಬಿ ರಿಮೇನ್ಸ್ ವಿತ್ ದ ಸ್ಟೇಟ್ ಗೌರ್ಮೆಂಟ್. ಅದೇ ರೀತಿ ನಮ್ಮ ಕೆಲವೊಂದು 9 ಯೂನಿಯನ್ ಟೆರಿಟರಿ ಇದ್ದಾವೆ, ಅಂಡಮಾನ್ ನಿಕೋಬಾರ್ ಇರ್ಬೋದು, ಪುಡುಚೇರಿ ಇರ್ಬೋದು. ಅಲ್ಲಿ ಅವರ ಅಂಡಮಾನ್ ನಿಕೋಬಾರ್ನಲ್ಲಿ ಏನಾದರೂ ಅವರವ್ರ ನಡುವೆ ಏನಾದರೂ ಟ್ರಾನ್ಸಾಕ್ಷನ್ಸ್ ಆದವು ಅಂತಂದ್ರೆ ಆವಾಗ UTGST ಮತ್ತು CGSTಯನ್ನು ಚಾರ್ಜ್ ಮಾಡ್ತಾರೆ. ಸೊ ದೀಸ್ ಆರ್ ದ 4 ಇಂಪಾರ್ಟೆಂಟ್ ಟೈಪ್ಸ್ ಆಫ್ GST. ಓಕೆ, ಇದಿಷ್ಟು ಒಂದು ಬೇಸಿಕ್ ನಾಲೆಜನ್ನು ನಿಮಗೆ ರಿಮೈಂಡ್ ಮಾಡಿಕೊಡ್ತಾ ಇದ್ದೀನಿ ನಾನು. ನೀವೆಲ್ಲರೂ BCom 4th ಸೆಮೆಸ್ಟರ್ನಲ್ಲಿ ಕಲ್ತಿದ್ದೀರಿ, ಆದ್ರೂ ಕೂಡ ಒಂದು ಸ್ವಲ್ಪ ಇಂಟ್ರೊಡಕ್ಷನ್ ಪಾರ್ಟ್ ಇರಲಿ ಅಂಥೇಳಿ. ಆಮೇಲೆ ಈ GSTನ ಇಂಟ್ರೊಡ್ಯೂಸ್ ಯಾವಾಗ ಮಾಡಿದರು ನೀವೆಲ್ಲರಿಗೂ ಗೊತ್ತಿದೆ. GST ಇಸ್ ಇಂಟ್ರೊಡ್ಯೂಸ್ ಇನ್ ಇಂಡಿಯಾ ಆನ್ 1/7/2017. ಮತ್ತು ಜಮ್ಮು ಕಾಶ್ಮೀರ್ನಲ್ಲಿ ಮಾತ್ರ 2017ನಲ್ಲಿ ಇಂಟ್ರೊಡ್ಯೂಸ್ ಮಾಡಿದರು. ಸೊ ಇದು ನಿಮ್ಗೆ ಡೇಟ್ ಗೊತ್ತಿರಬೇಕು. ಆಬ್ಜೆಕ್ಟಿವ್ ಟೈಪ್ನಲ್ಲಿ ಅಥವಾ ಎಲ್ಲಾದರೂ ನಿಮಗೆ ಜನರಲ್ ನಾಲೆಜ್ ಪರ್ಪಸ್ಸು ಕೇಳೋ ಚಾನ್ಸಸ್ ಇರುತ್ತೆ. ಸೊ GST ಇಂಟ್ರೊಡ್ಯೂಸ್ಡ್ ಇನ್ ಇಂಡಿಯಾ ಆನ್ 1/7/2017. ಇನ್ ಜಮ್ಮು ಕಾಶ್ಮೀರ್ ಇಟ್ ಈಸ್ ಇಂಟ್ರೊಡ್ಯೂಸ್ಡ್ ಆನ್ 8/7/2017. Okay, so let's start our class. GST ನಿಮಗೆ 5th ಸೆಮೆಸ್ಟ್ರಿಗೆ ಏನಿದೆ ಯೂನಿಟ್ 1 GST ರೇಟ್ಸ್ ಅಂತ ಇದೆ. ಸೊ ವಿದ್ಯಾರ್ಥಿಗಳೇ, ನಿಮಗೆ ವಿಡಿಯೋಸ್ ಲೈಕ್ ಆಯಿತು ಅಂತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತು ಇದನ್ನು ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಜೊತೆನೂ ಈ ವಿಡಿಯೋನ ಶೇರ್ ಮಾಡಿರಿ. ಸೊ ಚಂದ್ರಕಾಂತ್ ಅರಕೇರಿ ಸರ್ ಅಂಥೇಳಿ GST ಕ್ಲಾಸಸ್ಸನ್ನು ಮಾಡ್ತಾರೆ ಅಂಥೇಳಿ ನಿಮ್ಮ ಚಲೋ ಅನಿಸಿದ್ರೆ ಚಲೋ ಅನಿಸಿಕೆ ಕೊಡಿರಿ, ಕೆಟ್ಟ ಅನಿಸಿತ್ತು ಅಂದರೆ ಕೆಟ್ಟ ಅನಿಸಿಕೆಯನ್ನು ಕೊಡಿರಿ. ಸೊ ನೀವೆಷ್ಟು ಶೇರ್ ಮಾಡ್ತೀರಿ ಅಷ್ಟು ನೀವು ಇನ್ನೊಬ್ಬರ ಬಗ್ಗೆ ಕೇರ್ ಮಾಡಾಕತ್ತೀರಿ ಅಂತ ಅರ್ಥ. ಸೊ ಪ್ಲೀಸ್ ಶೇರ್ ಟು ಯುವರ್ ಫ್ರೆಂಡ್ಸ್ ಆಲ್ಸೋ. ಓಕೆ, ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ನಂದು ಇಮೇಲ್ ID ಇದೆ, ನನ್ನ ಮೊಬೈಲ್ ನಂಬರು ಇದೆ, ಇದು ನಂದು ವಾಟ್ಸಪ್ ನಂಬರು ಇದೆ. ನಿಮಗೇನಾದರೂ ಕ್ವೆರೀಸ್ ಇದ್ದು ಅಂತಂದ್ರೆ ಯು ಕ್ಯಾನ್ ಕಾಂಟ್ಯಾಕ್ಟ್. ಓಕೆ, ಲೆಟ್ಸ್ ಸ್ಟಾರ್ಟ್. ಯೂನಿಟ್ 1 GST ರೇಟ್ಸ್. ಸೊ ಈ ಯೂನಿಟ್ 1ನಲ್ಲಿ ನೀವು ಏನೇನು ಕಲಿತೀರಪ್ಪ ಅಂತಂದರೆ ಇಟ್ಸ್ ಬೇಸಿಕಲಿ ಅ ಥೆರಾಟಿಕಲ್ ಪಾರ್ಟ್. ನೋಡೋಣ ಕ್ವಶನ್ ಪೇಪರ್ ಬಂದ ಮೇಲೆ, ಬಟ್ ಬುಕ್ಸ್ನಲ್ಲಿ ಇದು ಥೆರಾಟಿಕಲ್ ಪಾರ್ಟೇ ಇದೆ. ಸೊ ನಾವು ಪ್ರಾಬ್ಲಮ್ಸ್ ಬಂದ್ರೂ ಕೂಡ ಅದನ್ನು ಸಾಲ್ವ್ ಮಾಡ್ತೀನಿ. ಅದ್ರ ಬಗ್ಗೆ ಬೇಕು ಪ್ರಾಬ್ಲಮ್ಸ್ ಬಂದು ಅಂತಂದ್ರೆ ಅದ್ರ ಮೇಲೂ ನಾನು ವೀಡಿಯೋಸನ್ನು ಹಾಕ್ತೀನಿ. ಈ ಸದ್ಯಕ್ಕೆ ಮಾತ್ರ ಇದು ಎಲ್ಲ ಬುಕ್ಸಲ್ಲಿ ನೋಡಿದ್ದೀನಿ. ಸೊ ಥೆರಾಟಿಕಲ್ ಪಾರ್ಟ್ ಜಾಸ್ತಿ ಇದೆ. ಸೊ GST ರೇಟ್ಸ್ನಲ್ಲಿ ಜೀರೋ ರೇಟಿಂಗ್ ಅಂತೇಳಿ ಒಂದು ಕಾನ್ಸೆಪ್ಟ್ ಬರುತ್ತೆ. ದೆನ್ ಜೀರೋ ರೇಟಿಂಗ್ ಆಫ್ ಎಕ್ಸೆಪ್ಷನ್ಸ್ ಆ್ಯಂಡ್ ಲೋವರ್ ರೇಟ್ ಆಫ್ ಟ್ಯಾಕ್ಸ್ ಫಾರ್ ಸರ್ಟನ್ ಐಟಮ್ಸ್ ಸಚ್ ಆಸ್ ಫುಡ್ ಆ್ಯಂಡ್ ಹೆಲ್ತ್ ಕೇರ್, ಅಬೇಟ್ಮೆಂಟ್ಸ್ ದಟ್ ಈಸ್ ರಿಡಕ್ಷನ್ಸ್ ಆ್ಯಂಡ್ GST ಸ್ಟ್ರಕ್ಚರ್ ರೇಟ್ಸ್. ಸೊ ಇದನ್ನು ನಾವು ಈ ಸೆಷನ್ನಲ್ಲಿ ಅಥವಾ 1 ಅಥವಾ 2 ಸೆಷನ್ನಲ್ಲಿ ನಾವು ಕಲಿತೀವಿ. ಓಕೆ, ಸೊ ಫಸ್ಟ್ ಆಫ್ ಆಲ್ ವಿಲ್ ಸಿ ದಟ್ ಸೆಕ್ಷನ್ 2 ಸಬ್ಸೆಕ್ಷನ್ 47 exempt supply ಅಂದರೆ ಏನು? What is the meaning of exempt supply? It means supply of any goods or services or both which attracts nil rate of tax or which may be
wholly exempt from tax under section 11 or under section 6 of the Integrated Goods and Service Tax Act and includes non-taxable supply. So the goods or services which are exempt from GST, that is called as a exempt supply. It may be a nil rate of tax. Then section 2 subsection 78, non-taxable supply. So means a supply of goods or service or both which is not liable to tax under this act or under the Integrated Goods and Service Tax Act. So ಈ ನಾನ್ ಟ್ಯಾಕ್ಸಬಲ್ ಸಪ್ಲೈ ಅಂತಂದ್ರೆ ಅವ್ರ ಮೇಲೆ ಟ್ಯಾಕ್ಸ್ ಇರೋದಿಲ್ಲ. ಎಕ್ಸಾಮ್ಟ್ ಸಪ್ಲೈ ಅಂತಂದ್ರೆ ಕೆಲವೊಂದಿಷ್ಟು ವ್ಯವಹಾರಗಳಲ್ಲಿ ಅದ್ರ ಮೇಲೆ ಟ್ಯಾಕ್ಸ್ ಇರುತ್ತೆ, ಬಟ್ ಇಟ್ ಈಸ್ ಎಕ್ಸಾಮ್ಟೆಡ್ ಅಂಡರ್ ಸೆಕ್ಷನ್ 11. ಅದನ್ನ ಎಕ್ಸಾಂಪಲ್ ಸಮೇತ ನಾನು ಮುಂದಿನ ಸೆಷನಲ್ಲಿ ಹೇಳ್ತೀನಿ. ಈಗ ನೀವು ಮಟೀರಿಯಲನ್ನು ಎಕ್ಸ್ಪೋರ್ಟ್ ಮಾಡಾಕತ್ರಿ ಅಂತಂದ್ರೆ ದಟ್ ಈಸ್ ಎಕ್ಸಾಮ್ಟೆಡ್. ಈಗ ನೀವು ಮಿಲಿಟ್ರಿ ಕ್ಯಾಂಟೀನ್ ಅಂತ ಕೇಳಿರ್ತೀರಿ, ಅಲ್ಲಿ ನಾವು ಮಟೀರಿಯಲನ್ನು ಸಪ್ಲೈ ಮಾಡ್ತೀವಿ. ಸೊ ಅದೇ ವಸ್ತುವನ್ನು ನೀವು ಹೊರಗೆ ತೊಗೊಂಡ್ರಿ ಅಂತಂದರೆ ದೇರ್ ವಿಲ್ ಬಿ ಎ GST. ಬಟ್ ಇಫ್ ಯು ಪರ್ಚೇಸ್ ದಟ್ ಸೇಮ್ ಮಟೀರಿಯಲ್ ಫ್ರಮ್ ಮಿಲಿಟ್ರಿ ಕ್ಯಾಂಟೀನ್, ದಟ್ ಈಸ್ ಎಕ್ಸಾಮ್ಟೆಡ್ ಸಪ್ಲೈ. ಸೊ ನಾನ್ ಟ್ಯಾಕ್ಸಬಲ್ ಸಪ್ಲೈ ಅಂದರೆ ಆ ವಸ್ತುಗಳ ಮೇಲೆ ಟ್ಯಾಕ್ಸಬಲ್ಲೇ ಇರಲ್ಲ. ಇನ್ ದ ಆ್ಯಕ್ಟ್ ಆಲ್ಸೋ ಇಟ್ಸ್ ನಾಟ್ ದೇರ್. ಬಟ್ in the act on exempt supply, in the act it is taxable, but for some people it will be a exempt supply. So ಈ ಸೆಷನಲ್ಲಿ ನಾವು ಸ್ಟಡಿ ಮಾಡ್ತೀವಿ. ಸೊ ಇದೇನು ನಾನು ರೆಫರ್ ಮಾಡಿದ್ದೀನಿ ಈ PPT ಮಾಡಲಿಕ್ಕೆ, ನಾನು ಬುಕ್ಸ್ ರೆಫರ್ ಮಾಡಿದ್ದು ಶಿವಕುಮಾರ್ B ಉಪವಾಸಿ ಸರ್ ಬರೆದಂಥ ಬುಕ್ಸು. ಅದರ ಹೆಡ್ಡಿಂಗು ಫಂಡಮೆಂಟಲ್ಸ್ ಆಫ್ GST ಅಂಥೇಳಿ ಚೆನ್ನಾಗಿದೆ ಬುಕ್ಸು. ನೀವು ಕೂಡ ಆ ಬುಕ್ಸನ್ನು ರೆಫರ್ ಮಾಡ್ಬೋದು. ಓಕೆ, ಈ ಬುಕ್ಸ್ದಿಂದಲೇ ನಾನು ಕೆಲವೊಂದಿಷ್ಟು ಅಂಶಗಳನ್ನು ತಗೊಂಡು ಈ PPTಯನ್ನು ಮಾಡಿ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೇನೆ. ಓಕೆ, ದೆನ್ ವಾಟ್ ಈಸ್ ಜೀರೋ ರೇಟಿಂಗ್? ಸೊ ನಿಮ್ಮ ಸಿಲೆಬಸ್ನಲ್ಲಿ ಪ್ರಕಾರ ವಾಟ್ ಈಸ್ ಜೀರೋ ರೇಟಿಂಗ್? ಬೈ ಜೀರೋ ರೇಟಿಂಗ್ ಇಟ್ ಈಸ್ ಮೆಂಟ್ ದ್ಯಾಟ್ ದ ಎಂಟೈರ್ ವ್ಯಾಲ್ಯೂ ಚೈನ್ ಆಫ್ ದ ಸಪ್ಲೈ is exempt from tax. This means that in case of zero rating, not only is the output exempt from payment of tax, there is no bar on taking or availing credit of taxes paid on input side for making or providing the output supply. Such an approach would be true sense make the goods or service zero rated. So zero rated means it's a exempt from tax only. Zero rating, it is meant that the entire value chain of supply is exempt from tax. So ನಮ್ಮ ಏನು ಮಟೀರಿಯಲ್ ಸಪ್ಲೈ ಮಾಡ್ತಿರ್ತೀವಿ ಅದು ಪೂರಾ ಎಕ್ಸೆಂಪ್ಟ್ ಫ್ರಮ್ ಟ್ಯಾಕ್ಸ್ ಇರುತ್ತೆ, ಅದಕ್ಕೆ ನಾವು ಜೀರೋ ರೇಟಿಂಗ್ ಅಂತ ಹೇಳ್ತೀವಿ. ದಿಸ್ ಮೀನ್ಸ್ ದ್ಯಾಟ್ ಇನ್ ಕೇಸ್ ಆಫ್ ಜೀರೋ ರೇಟಿಂಗ್ ನಾಟ್ ಓನ್ಲಿ ಇಸ್ ದ ಔಟ್ಪುಟ್ ಎಕ್ಸೆಂಪ್ಟ್ ಫ್ರಮ್ ಪೇಮೆಂಟ್ ಆಫ್ ಟ್ಯಾಕ್ಸ್, ದೇರ್ ಇಸ್ ನೋ ಬಾರ್ ಆನ್ ಟೇಕಿಂಗ್ ಆರ್ ಅವೈಲಿಂಗ್ ಕ್ರೆಡಿಟ್ ಆಫ್ ಟ್ಯಾಕ್ಸಸ್ ಪೇಯ್ಡ್ ಆನ್ ದ ಇನ್ಪುಟ್ ಸೈಡ್ ಫಾರ್ ಮೇಕಿಂಗ್. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇಲ್ಲಿ ಎಕ್ಸೆಂಪ್ಟ್ ಫ್ರಮ್ ಟ್ಯಾಕ್ಸ್ ಇರುತ್ತೆ ಮಟೀರಿಯಲ್ ಸೇಲ್ ಮಾಡಲಿಕ್ಕೆ, ಆಮೇಲೆ ಇನ್ಪುಟ್ ಮೇಲೆ ಕ್ರೆಡಿಟ್ ಅಂತೇಳಿ ಬರುತ್ತೆ. ಅದು ನಿಮ್ಮ ಮುಂದಿನ ಲೆಕ್ಚರ್ಸ್ನಲ್ಲಿ ನಾನು ಹೇಳ್ತೀನಿ. ಸೊ ನಾವು ಏನಾದರೂ ರಾ ಮಟೀರಿಯಲ್ ತೊಗೊಂಬಂದ್ವಿ ಅಂದರೆ ಅದ್ರ ಮೇಲೆ ಟ್ಯಾಕ್ಸ್ ಪೇ ಮಾಡಿದ್ವಿ ಅಂತಂದರೆ ಅದನ್ನು ನಾವು ಇನ್ಪುಟ್ ಟ್ಯಾಕ್ಸ್ ಅಂತೇಳಿ ತೊಗೊಳ್ತೀವಿ. ಅದನ್ನು ಕೂಡ ನಿಮ್ಗೆ ಭಾರ ಇರೋದಿಲ್ಲ, ನೀವು ಇನ್ಪುಟ್ ಟ್ಯಾಕ್ಸನ್ನು ಕೂಡ ತೆಗೆದುಕೊಳ್ಬೋದು. ಸೊ ಎಕ್ಸೆಂಪ್ಟ್ ಫ್ರಮ್ ಟ್ಯಾಕ್ಸ್ ಇತ್ತು ಅಂತಂದರೆ ದಟ್ ಈಸ್ ಕಾಲ್ಡ್ ಆಸ್ ಅ ಜೀರೋ ರೇಟಿಂಗ್. ಸೊ ಇಲ್ಲಿ ಡಿಫ್ರೆನ್ಸ್ ಕೊಟ್ಟಿದ್ದಾರೆ, ಜೀರೋ ರೇಟೆಡ್, ನಿಲ್ ರೇಟೆಡ್, ಎಕ್ಸೆಂಪ್ಟ್, ನಾನ್ GST. So zero rated supplies of SEZ for exports and ITC can be claimed. So zero rated material ಇದ್ದು ಅಂತಂದ್ರೆ ಅದು ನಾವು ಯಾರಿಗೆ ಮಾಡ್ತೀವಿ, ಸ್ಪೆಷಲ್ ಎಕನಾಮಿಕ್ ಝೋನ್ಸ್ ಅಂತೇಳಿ ಬರ್ತಾವೆ. ಸ್ಪೆಷಲ್ ಎಕನಾಮಿಕ್ ಝೋನ್ಸ್ ಅಂತ ಬರ್ತೈತಿ ಅಥವಾ ಎಕ್ಸ್ಪೋರ್ಟ್ ಮಾಡೋದಿರ್ತೈತಿ, ಅಲ್ಲಿ ನೀವು ITC ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಂತೇಳಿ ಬರುತ್ತೆ. ದಟ್ ಯು ಕ್ಯಾನ್ ಕ್ಲೇಮ್ ಇಫ್ ಇಟ್ ಇಸ್ ಅ ಮಟೀರಿಯಲ್ ಇಸ್ ಜೀರೋ ರೇಟೆಡ್. ದೆನ್ ಟು ಪ್ರಮೋಟ್ ಎಕ್ಸ್ಪೋರ್ಟ್ಸ್ ದಿಸ್ ಜೀರೋ ರೇಟೆಡ್ ವಾಸ್ ಇಂಟ್ರಡ್ಯೂಸ್ಡ್. ಓಕೆ, ಇದಕ್ಕೆ ನಾವು ಜೀರೋ ರೇಟೆಡ್ ಅಂತ ಹೇಳ್ತೀವಿ. ಕೆಲವೊಂದಿಷ್ಟು ಇಲ್ಲೇ ನಮ್ಮ ಬೆಳಗಾವದಲ್ಲಿ ನೋಡಬೇಕಾಗಿತ್ತು ಅಂತಂದ್ರೆ ಎಕಸ್ ಅಂತೇಳಿದೆ ಕಾಕ್ತಿ ಹತ್ರ, ಬೆಳಗಾವದಲ್ಲಿ ಕಾಕ್ತಿ ಹತ್ರ ಎಕಸ್ ಅಂತ, ಕೊಲ್ಲಾಪುರ ಹೋಗುವಾಗ ಎಕಸ್ ಅಂತೇಳಿ ಬರುತ್ತೆ. ದಟ್ ಈಸ್ ಕಾಲ್ಡ್ ಆಸ್ ಅ ಸ್ಪೆಷಲ್ ಎಕನಾಮಿಕ್ ಝೋನ್. ಸ್ಪೆಷಲ್ ಎಕನಾಮಿಕ್ ಝೋನ್ ಮೀನ್ಸ್ ವಾಟ್ ಎವರ್ ದೇ ಆರ್ ಮೇಕಿಂಗ್ ದ ಪ್ರೊಡಕ್ಷನ್, ದಟ್ ಫೈನಲ್ ಪ್ರಾಡಕ್ಟ್ ವಿಲ್ ಬಿ ಎಕ್ಸ್ಪೋರ್ಟೆಡ್ ಟು ಅದರ್ ಕಂಟ್ರೀಸ್. ದೇ ಆರ್ ಡೀಲಿಂಗ್ ವಿತ್ ಎಕ್ಸ್ಪೋರ್ಟ್ ಓನ್ಲಿ. ಫಾರ್ ದ್ಯಾಟ್ ವಾಟ್ ಎವರ್ ರಾ ಮಟೀರಿಯಲ್ ದೇ ಆರ್ ಪರ್ಚೇಸಿಂಗ್, that purchase will be on the basis of zero rated only. Okay, next nil rated supplies like salt, food grains, jaggery etc. ITC cannot be claimed. ಈಗ ನೀವು ಉಪ್ಪು ಇವೇನು ಫುಡ್ ಐಟಮ್ಸ್, ಕೆಲವೊಂದಿಷ್ಟು ಫುಡ್ ಐಟಮ್ಸ್ ಮೇಲೆ there is no tax, that is called a nil rated. In the public interest, so ನಾವು ಸಾಲ್ಟ್ ಮೇಲೆ ಮತ್ತು ನಾವು
ತಿನ್ನುವಂಥ ವಸ್ತುಗಳ ಮೇಲೆ ನಾವು GST ಹಾಕಕತ್ವಿ ಅಂತಂದ್ರೆ that will be a troubling to the public. That's why for public interest purpose this material will be rated as a nil rated. Then exempt, supplies do not attract GST. Supplies do not attract GST. For example, fresh fruits, fresh milk, bread, etc. ಇದ್ರ ಮೇಲೆ ನಾವು GST exempted ಅಂತ ಹೇಳಿನೇ ಮಾಡಿಬಿಟ್ಟಿದ್ವಿ. ಇದನ್ನು ಪಬ್ಲಿಕ್, ಇವೆರಡು ಬೋತ್ ಆರ್ ಆಲ್ಮೋಸ್ಟ್ ಸೇಮ್ ಓನ್ಲಿ. ಸೊ ಇಲ್ಲಿ ನಾವು ಎಕ್ಸಾಮ್ಟ್ ಅಂತ ಹೇಳ್ತೀವಿ, ಇಲ್ಲಿ ನಿಲ್ ರೇಟೆಡ್ ಅಂತ ಹೇಳ್ತೀವಿ. ಇಲ್ಲಿನೂ ಎಕ್ಸಾಮ್ಟ್ ಆಗುತ್ತೆ. ಇವೆಲ್ಲ ಎಕ್ಸಾಮ್ಟೆಡ್ ಒಳಗೆ ಬರ್ತಾವೆ, ಅಲ್ಲೇ ಜೀರೋ ರೇಟೆಡ್, ನಿಲ್ ರೇಟೆಡ್, ಎಕ್ಸಾಮ್ಟ್ ಅಂತ ಹೇಳ್ತೀವಿ. ಸೊ ನಾನ್ GST ಗೂಡ್ಸ್ ನಾಟ್ ಕವರ್ಡ್ ಅಂಡರ್ GST. ಸೊ ಇನ್ನೂ ಕೆಲವೊಂದು ಆಫ್ಟರ್ ಇಂಟ್ರೊಡಕ್ಷನ್ ಆಫ್ ದ GST ಮೆನಿ ಪ್ರಾಡಕ್ಟ್ಸ್, some products, not many, maximum products are involved in GST, but only few products are not attracting the GST. So that is study is also going on, the discussion is also going on. The petroleum products and alcohol for human consumption also should be bring to GST schemes, but still it's not happening. ನೀವೇನು ಪೆಟ್ರೋಲ್ ತೊಗೊಳಕ್ಕೆ ಹೋಗ್ತೀರಿ, ಸ್ಟಿಲ್ ಪೆಟ್ರೋಲ್ ಇಸ್ ಆನ್ ಎಕ್ಸೈಸ್ ಡ್ಯೂಟಿ ಆ್ಯಂಡ್ ವ್ಯಾಟ್. ಅದೇ ರೀತಿ ಆಲ್ಕೋಹಾಲ್ ಮೇಲೂ ಇನ್ನೂ GST ಇಂಪ್ಲಿಮೆಂಟೇಷನ್ನು ಮಾಡಿಲ್ಲ. ಯಾಕಂತಂದ್ರೆ ದೀಸ್ ಟೂ ಪ್ರಾಡಕ್ಟ್ಸ್ ಆರ್ ಮೇಜರ್ ಇನ್ಕಮ್ ಟು ದ ಸ್ಟೇಟ್ಸ್, ದಟ್ಸ್ ವೈ GST ಸ್ಟಿಲ್ ನಾಟ್ ಇಂಟ್ರಡ್ಯೂಸ್ಡ್. ಅದೇ ರೀತಿ ಗೂಡ್ಸ್ ಕವರ್ಡ್ ಅಂಡರ್ ಸೆಂಟ್ರಲ್ ಎಕ್ಸೈಸ್ ಆ್ಯಂಡ್ ಸ್ಟೇಟ್ ಎಕ್ಸೈಸ್ ಡ್ಯೂಟಿ ಅಟ್ರಾಕ್ಟ್ GST ಸೆಸ್. ಸೊ ಇನ್ನೂ ಅವ್ರ ಮೇಲೆ ಸೆಂಟ್ರಲ್ ಎಕ್ಸೈಸು ಮತ್ತು ಸ್ಟೇಟ್ ಎಕ್ಸೈಸ್ ಡ್ಯೂಟಿ ಅಂತನ ಇದೆ, ಅವು ನಾನ್ GST ಐಟಮ್ಸ್ ಅಂತ ನಾವು ಹೇಳ್ತೀವಿ. ಸೊ ಜೀರೋ ರೇಟೆಡ್, ನಿಲ್ ರೇಟೆಡ್ ಆ್ಯಂಡ್ ಎಕ್ಸೆಂಪ್ಟ್ ಬೋತ್ ಆರ್ ಎಕ್ಸೆಂಪ್ಟೆಡ್ ಸಪ್ಲೈ ಓನ್ಲಿ. ದ ಓನ್ಲಿ ಡಿಫ್ರೆನ್ಸ್ ಈಸ್ ಇಫ್ ಯು ಆರ್ ಸಪ್ಲೈಯಿಂಗ್ ಮಟೀರಿಯಲ್ ಟು SEZ ಯೂನಿಟ್ಸ್, that is called zero rated. Then salt and other things are nil rated. Then fresh fruits, fresh milk, bread are exempted from the GST. Okay, these two concepts are almost similar concepts. Okay, next, RCM means ITC not claimed, reverse charge mechanism ಅಂತೇಳಿ ಒಂದು ಕಾನ್ಸೆಪ್ಟ್ ಬರುತ್ತೆ. ಸೊ ಅದನ್ನು ಕೂಡ ನಾವು ಮುಂದೆ ಪ್ರಾಬ್ಲಮ್ಸ್ ಮೇಲೆ ಬಂದು ಅಂತಂದ್ರೆ ಅಲ್ಲಿ ನಾನು ಡೀಫೈಡ್ ಡಿಸ್ಕಷನನ್ನು ಮಾಡ್ತೀನಿ. ಸೊ ಜೀರೋ ರೇಟೆಡ್ ಸಪ್ಲೈಸ್ ಇನ್ಕ್ಲೂಡ್ ದೋಸ್ ಸಪ್ಲೈಸ್ ದಟ್ ಆರ್ ಎಕ್ಸ್ಪೋರ್ಟ್ಸ್ ಆಫ್ ಗೂಡ್ಸ್ ಆಫ್ ಸರ್ವಿಸಸ್ ಆ್ಯಂಡ್ ಸಪ್ಲೈಸ್ ಆಫ್ SEZ. ಸೊ ಜೀರೋ ರೇಟೆಡ್ ಅಂತಂದ್ರೆ ಇಟ್ ವಿಲ್ ಬಿ ಸಪ್ಲೈಸ್ ಆರ್ ಎಕ್ಸ್ಪೋರ್ಟ್ ಆಫ್ ಗೂಡ್ಸ್ ಆಫ್ ಸರ್ವಿಸಸ್ ಆ್ಯಂಡ್ ಸಪ್ಲೈಸ್ ಆಫ್ SEZ ಓನ್ಲಿ. The category SEZ covers a broad range of more specific zone types including pre-trade zone, FTZ, export processing zones, pre-zones, industrial estates, pre-ports, urban enterprise zones and others. So these are all zones involved for promotion of the export. ನಾವು ಎಕ್ಸ್ಪೋರ್ಟನ್ನು ಪ್ರಮೋಷನ್ ಮಾಡೋ ಸಲುವಾಗಿಯೇ ಇಷ್ಟೊಂದು ಜೋನ್ಸನ್ನು ಕ್ರಿಯೇಟ್ ಮಾಡಿದ್ವಿ. ಈ ಎಲ್ಲ ಜೋನ್ಸಿಗೆ ನಾವೇನು ಮಟೀರಿಯಲ್ ಸಪ್ಲೈ ಮಾಡ್ತಿದ್ವಿ ಅಂತಂದ್ರೆ ದಟ್ ಈಸ್ ಟ್ರೀಟೆಡ್ ಆಸ್ ಅ ಜೀರೋ ರೇಟೆಡ್ ಓನ್ಲಿ. ಅಥವಾ SEZದವರು ಬೇರೆದವ್ರಿಗೆ ಸಪ್ಲೈ ಮಾಡಿದರು ಅಂತಂದ್ರೆ ಅಂದರೆ ದೇ ಆರ್ ಎಕ್ಸ್ಪೋರ್ಟಿಂಗ್ ಮಟೀರಿಯಲ್ಸ್ ಟು ಅದರ್ ಕಂಟ್ರೀಸ್. ಸೊ ದಟ್ ಈಸ್ ಕಾಲ್ಡ್ ಆಸ್ ಅ ಜೀರೋ ರೇಟೆಡ್ ಓನ್ಲಿ. ಓಕೆ, ಯೂಶ್ವಲಿ ದ ಗೋಲ್ ಆಫ್ ದ ಸ್ಟ್ರಕ್ಚರ್ ಇಸ್ ಟು ಇನ್ಕ್ರೀಸ್ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್. ಯಾಕಪ್ಪ, ವೈ ದ ಎಕ್ಸ್ಪೋರ್ಟ್ ಇಸ್ ನಾನ್ ಟ್ಯಾಕ್ಸಬಲ್? ಯಾಕೆ ಜೀರೋ ರೇಟೆಡ್ ಮಾಡಿದರು? ನಮ್ಮ ದೇಶದಲ್ಲಿ ಸೇಮ್ ಪ್ರಾಡಕ್ಟನ್ನು ನಾವು ಸೆಲ್ ಮಾಡಿದ್ವಿ ಅಂತಂದ್ರೆ ದರ್ ಈಸ್ ಅ GST. ಇಫ್ ದ ಸೇಮ್ ಮಟೀರಿಯಲ್, ಫಾರ್ ಎಕ್ಸಾಂಪಲ್ ಐ ಟೆಲ್ ಯು ದಿಸ್ ಈಸ್ ಅ ಮೊಬೈಲ್. ಈ ಮೊಬೈಲ್ ಇದೆ, ಓಕೆ. ಈ ಮೊಬೈಲನ್ನು ನಾನು ಬೆಳಗಾವಿನಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಳ್ರಿ. ಓಕೆ, ಸೊ ಇದನ್ನು ನಾನು ಬೆಳಗಾವದಲ್ಲಿರುವಂಥ ಕಸ್ಟಮರ್ಸ್ಗೆ ಸೇಲ್ ಮಾಡಿದ್ದೀನಿ ಅಂತಂದರೆ ಇಟ್ ವಿಲ್ ಅಟ್ರಾಕ್ಟ್ 18% ಆರ್ 28% GST ಆರ್ 18% GST. ಇದೇ ಮೊಬೈಲನ್ನು ನಾನು USA ಎಕ್ಸ್ಪೋರ್ಟ್ ಮಾಡಿದೆ ಅಂತಂದ್ರೆ ಇದು ಜೀರೋ ರೇಟೆಡ್ ಮೊಬೈಲ್ ಅಂತ ಆಗುತ್ತೆ. ಸೊ there is no GST if you export this mobile phone to other countries. If you are selling the same thing to Belgaum or within India, then it will attract 18% tax. Okay, this is the difference. So ಇದನ್ನ ಯಾಕೆ ಇಂಟ್ರೊಡ್ಯೂಸ್ ಮಾಡಿದ್ವಿ? ಟು ಅಟ್ರಾಕ್ಟ್ ದ ಫಾರಿನ್ ಕರೆನ್ಸಿ. Then typically international business or multinational corporations. So the government of India has provided special facilities to exporters by establishing the SEZ under the SEZ Act 2005. So ಈ SEZ ಸ್ಪೆಷಲ್ ಎಕನಾಮಿಕ್ ಜೋನ್ಸ್ ಅಂತ ಸಪ್ರೇಟ್ಲಿ ಅವರಿಗೆ ಸಾಕಷ್ಟು ಬೆನಿಫಿಟ್ಸನ್ನು ಕೊಟ್ಟು ಗೌರ್ಮೆಂಟ್ದವ್ರು ಏನು ಮಾಡಿದರು, ನೀವು SEZ ಸ್ಟಾರ್ಟ್ ಮಾಡಿರಿ, ನಾವು ನಿಮ್ಮ ಮೇಲೆ ಜೀರೋ ರೇಟೆಡ್ ಟ್ಯಾಕ್ಸನ್ನು ಇಂಪ್ಲಿಮೆಂಟ್ ಮಾಡ್ತೀವಿ ಅಂಥೇಳಿ ಅವರು ಕೆಲವೊಂದಿಷ್ಟು ಕಂಪನಿಗಳಿಗೆ ಬೆನಿಫಿಟ್ಸನ್ನು ಕೊಟ್ಟು. ಓಕೆ,
Next, zero rated supplies include such supplies that are exported to other countries and no tax has been levied on them to promote exports. So ಇದನ್ನು ಆಲ್ರೆಡಿ ನಾವು ಡಿಸ್ಕಷನ್ ಮಾಡಿದ್ದೀವಿ. In case of for output of such goods and services or both there were inward supply, then ITC can be claimed or not. Yes. ಸೊ ಬೈ ಚಾನ್ಸ್ ಎಸ್ ಸಿ ಜಡ್ದವ್ರು ಏನಾದರೂ ಜಿ ಎಸ್ ಟಿ ಅವ್ರು ರಾ ಮಟೀರಿಯಲ್ ಪರ್ಚೇಸ್ ಮಾಡ್ತಾರೆ, ಅದ್ರ ಮೇಲೆ ಏನಾದರೂ ಜಿ ಎಸ್ ಟಿ ಪೇ ಮಾಡಿದ್ರು ಅಂತಂದ್ರೆ ದಟ್ ವಿಲ್ ಬಿ ಕ್ಲೇಮ್ಡ್ ಆ್ಯಸ್ ಅ ಐ ಟಿ ಸಿ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಂತ ಅವರು ತೆಗೆದುಕೊಳ್ಬೋದು. On such supplies, if there were inward supplies and tax was paid, then such tax can be claimed on special procedures as interpreted in the GST law. ಸೊ ಈಗ ಎಸ್ ಸಿ ಜಡ್ದವ್ರು ಏನಾದರೂ ತಮ್ಮ ರಾ ಮಟೀರಿಯಲ್ಸ್ ಪರ್ಚೇಸ್ ಮಾಡಿ ಅದ್ರ ಮೇಲೆ ಜಿ ಎಸ್ ಟಿ ಪೇ ಮಾಡಿದ್ರು ಅಂತಂದ್ರೆ ಅದನ್ನು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಂತೇಳಿ ಅವರು ತೆಗೆದುಕೊಳ್ಬೋದು. Section 16 subsection 1 of the IGST Act 2017 which states that zero rated supply means any of the following supplies of goods or services or both. ಇದನ್ನು ಮೊದಲ ಕೊಟ್ಟಿದ್ರಿ. Sorry. Section 16 subsection 1 of the IGST Act 2017 which states that zero rated supply means any of the following supplies of goods or services or both, namely export of goods or services or both, or supply of goods or services or both to a special economic zone developer or a special economic zone unit. So I am a manufacturer of this mobile. So if I am exporting this material to other countries, then in this mobile the rate will be zero rated. Okay. Next, if I am same thing, if this mobile is required by the ECAS company which is situated in Belgaum, that is a special economic zone. If I am supplying, it is in within India only. The ECAS company, it is a SEZ and it is in within India only. But if I am supplying to SEZ, then to supply to the SEZ also, the mobile is zero rated supply. ಸೊ ಜೀರೋ ರೇಟೆಡ್ ಸಪ್ಲೈ ಮೀನಿಂಗ್ ಏನು ರೀ, ಒಂದು ನೀವು ಎಕ್ಸ್ಪೋರ್ಟ್ ಮಾಡಬೇಕು ಅವಾಗ ಜೀರೋ ರೇಟೆಡ್ ಬರುತ್ತೆ, ಇಲ್ಲ ಅಂದರೆ ನೀವು ಎಸ್ ಸಿ ಜೆಡ್ಡಿಗೆ ಸ್ಪೆಷಲ್ ಎಕನಾಮಿಕ್ ಜೋನ್ಸ್ಗೆ ನೀವೇನಾದರೂ ಸೇಲ್ಸ್ ಮಾಡಿದಿರಿ ಅಂತಂದ್ರೆ ಆವಾಗ ಜೀರೋ ರೇಟೆಡ್ ಸಪ್ಲೈ ಅಂತ ಬರುತ್ತೆ. ಓಕೆ. ನೆಕ್ಸ್ಟ್ ಇದೊಂದು ಸಣ್ಣ ಪ್ರಾಬ್ಲಮ್ಸ್ ಇದೆ, ಇದನ್ನು ನೋಡೋಣ. ಶ್ರೀಪಾದ್ ಎಕ್ಸ್ಪೋರ್ಟ್ ಮ್ಯಾನುಫ್ಯಾಕ್ಚರ್ 500 ಪೀಸಸ್ ಆಫ್ ಐಟಮ್ಸ್ ನಂಬರ್ 102. ಇದು ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಸಲುವಾಗಿ ಒಂದು ಪ್ರಾಬ್ಲಮ್ಸ್ ಇತ್ತು, ಅದನ್ನು ನಾನು ಒಂದು ಥೆರಾಟಿಕಲ್ ಬೇಸನ್ನು ಯಾವ ರೀತಿ ಸ್ಟ್ರಾಂಗ್ ಮಾಡಬೇಕು ಅಂತೇಳಿ. ವ್ಯಾಲ್ಯೂ ಆಫ್ ವಿಚ್ ಈಸ್ 1500 ಪರ್ ಪೀಸ್. 500 ಪೀಸಸ್ ಇತ್ತು, ಅದರ ಬೆಲೆ 1500 ಇತ್ತು. ದ ಮ್ಯಾನುಫ್ಯಾಕ್ಚರ್ ಸೆಲ್ಸ್ 250 ಪೀಸಸ್ ಇನ್ ಡಿ ಟಿ ಎ. ಡಿ ಟಿ ಎ ಅಂತಂದರೆ ಡೊಮೆಸ್ಟಿಕ್ ಟ್ಯಾರಿಫ್ ಏರಿಯಾ, ಅಂದರೆ ನಾವು ಡೊಮೆಸ್ಟಿಕಲಿ ವಿತಿನ್ ಇಂಡಿಯಾ, ಆ್ಯಂಡ್ ಎಕ್ಸ್ಪೋರ್ಟ್ 250 ಪೀಸಸ್ ಟು ಚೈನಾ. 20% GST on sales in DTA, 80,000 or ITC on inward supplies. ಸೊ ಏನು ಹೇಳಿದ್ದಾರೆ, 250 ನಾವು ಇಂಡಿಯಾದಾಗ ಸೇಲ್ ಮಾಡೀವಿ, 250 ನಾವು ಚೈನಾಗೆ ಸೇಲ್ ಮಾಡೀವಿ. ಸೊ 20% GST ಇದೆ. ಸೊ ವ್ಯಾಲ್ಯೂ ಆಫ್ ಸಪ್ಲೈ ಇನ್ DTA 250 into 1,500, ದಟ್ ಈಸ್ 3,75,000. ಅದರ ಮೇಲೆ 20% ಇದೆ GST. ಇವರು ಇಂಟ್ರೆಸ್ಟ್ ರೇಟ ಮಾಡಿದ್ದಾರೆ ಅಂತೇಳಿ ಜಿ ಎಸ್ ಟಿ ಮತ್ತು ಸಿ ಜಿ ಎಸ್ ಟಿ ಮತ್ತು ಎಸ್ ಜಿ ಎಸ್ ಟಿ ಅಂತ ಹೇಳಿದ್ದಾರೆ. ಸೊ ಅದು 10%, ಅದು 10%, 37,500, 37,500 ಬಂತು. ಟ್ಯಾಕ್ಸ್ ಪೇಯಬಲ್ ಆನ್ ಎಕ್ಸ್ಪೋರ್ಟ್ ಟು ಚೈನಾ. ಸೊ ನಾವೇನು ಚೈನಾಗೆ 250 ಪೀಸಸ್ ಕಳಿಸಿದ್ದೀವಿ, ದಟ್ ಈಸ್ ಜೀರೋ ರೇಟೆಡ್. ಸೊ ಅದಕ್ಕೆ ನಾವು ದೇರ್ ಇಸ್ ನೋ ಜಿ ಎಸ್ ಟಿ, ದೇರ್ ಇಸ್ ನೋ ಎಸ್ ಜಿ ಎಸ್ ಟಿ. ಅದೇ ರೀತಿ ಲೆಸ್ ಐ ಟಿ ಸಿ ಆನ್ ಪರ್ಚೇಸಸ್. ಸೊ ಇಲ್ಲೇನಿತ್ತು, 80,000 rupees ಐ ಟಿ ಸಿ ಆನ್ ಇನ್ವರ್ಡ್ ಸಪ್ಲೈಸ್ ಇತ್ತು. ಸೊ ನಾವೇನು ಮೊಬೈಲ್, ಇದು ಏನು ಪೀಸಸ್ ಏನು ಹೇಳಿದ್ದಾರೆ ಇವರು, ಪೀಸಸ್ ಅಂತ ಹೇಳಿದರೆ ನಾವು ಮೊಬೈಲ್ ಅಂತ ಎಕ್ಸಾಂಪಲ್ ತೊಗೊಳ್ಳೋಣ. ಆ ಮೊಬೈಲ್ ತಯಾರು ಮಾಡಲಿಕ್ಕೆ ನಾವೇನು ಇನ್ಪುಟ್ಸ್ ಪರ್ಚೇಸ್ ಮಾಡಿದ್ವಿ ಅದ್ರ ಮೇಲೆ ಜಿ ಎಸ್ ಟಿ 80,000 rupees ನಾವು ಪೇ ಮಾಡಿದ್ವಿ. ಸೊ ದಟ್ ಈಸ್ ಎಲಿಜಿಬಲ್, ಬಿಕಾಸ್ ದಟ್ ಈಸ್ ಎಲಿಜಿಬಲ್ ಟು ಟೇಕ್ ಆ್ಯಸ್ ಅ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್. ನೀವು 37,500 ಗೌರ್ಮೆಂಟಿಗೆ ಪೇಮೆಂಟ್ ಮಾಡಬೇಕಾಗಿತ್ತು, ಬಟ್ ನಿಮ್ಮ ಕಡೆ ನೀವು ಪರ್ಚೇಸ್ ಮಾಡಿದ್ರ ಮೇಲೆ ಟ್ಯಾಕ್ಸು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಏನಿದೆ 40,000 ಮತ್ತು 40,000 ಇದೆ. ಸೊ ಎಕ್ಸೆಸ್ ಕ್ರೆಡಿಟ್ ವಿಚ್ ಮೇ ಬಿ ರಿಫಂಡೆಡ್ 2,500 ಇನ್ನೂ ನಿಮ್ಗೆ ಗೌರ್ಮೆಂಟ್ ಕಡೆಯಿಂದ ಬರಬೇಕು. ಸೊ ನೀವು ಪೇ ಮಾಡಬೇಕಾಗಿದ್ದಿಷ್ಟು ನೀವು ಐ ಟಿ ಸಿ. ಸೊ ನಿಮ್ಮದು ಬೆನಿಫಿಟ್ ಏನಪ್ಪ ಅಂತಂದ್ರೆ, ನೀವು 250 ಪೀಸಸ್ ಮೇಲೂ ಇಷ್ಟ ಪೇಮೆಂಟ್ ಮಾಡಬೇಕಾಗಿತ್ತು ಇಫ್ ಯು ಆರ್ ಸೆಲ್ಲಿಂಗ್ ದ ಸೇಮ್ ಪ್ರಾಡಕ್ಟ್ಸ್ ಇನ್ ಇಂಡಿಯಾ.
but you are exported to China, that's why this is zero rated. ಅದಕ್ಕೆ ಗೌರ್ಮೆಂಟ್ದಿಂದ ಅದಕ್ಕೆ ಪ್ರೊಸೀಜರ್ಸ್ ಇದ್ದಾವೆ ಟು ಟೇಕ್ ಅ ರೀಫಂಡ್. 2500 ಮತ್ತು 2500 ನಿಮಗೆ ರೀಫಂಡು ಗೌರ್ಮೆಂಟ್ದವರು ಕೊಡ್ತಾರೆ, ಬಿಕಾಸ್ ಯು ಆರ್ ಎಕ್ಸ್ಪೋರ್ಟಿಂಗ್ ಮಟೀರಿಯಲ್ ಟು ದಿ ಅದರ್ ಕಂಟ್ರೀಸ್ ಆ್ಯಂಡ್ ಯು ಆರ್ ಬ್ರಿಂಗಿಂಗ್ ಫಾರೆನ್ ಎಕ್ಸ್ಚೇಂಜ್ ಟು ಇಂಡಿಯಾ. ಓಕೆ, ಇದಕ್ಕೆ ಸಪೋರ್ಟ್ ಮಾಡೋ ಸಲುವಾಗಿಯೇ, ಎಕ್ಸ್ಪೋರ್ಟನ್ನು ಇನ್ಕ್ರೀಸ್ ಮಾಡೋ ಸಲುವಾಗಿಯೇ ಈ ಮೆಥಡಾಲಜಿಯನ್ನು ಅವರು ಅಪ್ಲೈ ಮಾಡಿದ್ದಾರೆ. ಓಕೆ, the provisions for the refund of unutilized input credit are contained in the explanation to section 154 of the GST Act 2017, which defines refund is as below. So section 54 ನಲ್ಲಿ refund ಅನ್ನೋ ಶಬ್ದವನ್ನು ಹೇಳಿದ್ದಾರೆ. Refund includes refund to tax paid on zero rated supplies of goods or services or both, or on inputs or input services used in making such zero rated supplies. So ಇದ್ರ ಬಗ್ಗೆ ನಾನು ಒಂದು ಕಾನ್ಸೆಪ್ಟ್ ಅನ್ನು ಕ್ಲಾರಿಟಿ ಮಾಡ್ತೀನಿ. ನಾವೇನು ಈಗ ಆಲ್ರೆಡಿ ಹೇಳಿದ್ದೀನಿ ನಾನು. So now I am manufacturing a mobile, so all my mobiles are selling to other countries only, or some products I am selling in India, some part. So ಆ ಎಕ್ಸಾಂಪಲ್ ಒಳಗೆ ಏನು ಹೇಳಿದ್ನಲ್ಲ ಅದೇ, ಅವಾಗ ನಿಮ್ಗೇನಾಗುತ್ತೆ, ನೀವು 10,000 ರೂಪಾಯಿ ಗೌರ್ಮೆಂಟಿಗೆ GST ಪೇ ಮಾಡಬೇಕಾಗಿರುತ್ತೆ. ಆದರೆ ನಿಮ್ಮಲ್ಲಿ ಆಲ್ರೆಡಿ ನಿಮ್ಮ ಪರ್ಚೇಸ್ ರಾ ಮಟೀರಿಯಲ್ ಪರ್ಚೇಸ್ ಮಾಡಿದ್ರಲ್ಲ 20,000 rupees ನಿಮ್ಮಲ್ಲಿ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಇರುತ್ತೆ. ಸೊ ಅವಾಗ ನೀವೇನು ಮಾಡ್ತೀರಿ, ದಟ್ 10,000 rupees ಏನು ಗೌರ್ಮೆಂಟಿಗೆ ಪೇ ಮಾಡೋದಿರ್ತೈತಿ, ದಟ್ ಯು ಆರ್ ಗೋಯಿಂಗ್ ಟು ಅಡ್ಜಸ್ಟ್ ವಿತ್ ದಟ್ 20,000 rupees, ಸ್ಟಿಲ್ 10,000 ಈಸ್ ಬ್ಯಾಲೆನ್ಸ್ ಇನ್ ಯುವರ್ ಅಕೌಂಟ್ಸ್. ಸೊ ಆ 10,000 ರೂಪಾಯಿನ ಸೆಕ್ಷನ್ 54 ಪ್ರಕಾರ ನೀವು ಗೌರ್ಮೆಂಟಿಗೆ GST ರೀಫಂಡಿಗೆ ನೀವು ಅಪ್ಲೈಯನ್ನು ಮಾಡ್ಬೋದು. ಓಕೆ, as per section 54 subsection 3 of the GST Act 2000, any unutilized input tax credit in zero rate supplies can be refunded wherever such supplies are made by using the option of bond or LUT, letter of undertaking ಅಂತೇಳಿ. ಸೊ ಎಕ್ಸ್ಪೋರ್ಟ್ ಮಾಡೋರು ಲೆಟರ್ ಆಫ್ ಅಂಡರ್ಟೇಕಿಂಗ್ ಅಂಥೇಳಿ ಒಂದು ಅಗ್ರಿಮೆಂಟ್ ಬಾಂಡನ್ನು ಸೆಂಟ್ರಲ್ ಗೌರ್ಮೆಂಟ್ ಜೊತೆ ಮಾಡ್ಕೊಂಡಿರ್ತಾರೆ. ಸೊ ಇದು ಯಾರ್ಯಾರ ಕಡೆ ಇರ್ತೈತಿ, ದೇ ಕ್ಯಾನ್ ಗೋ ಫಾರ್ ದ refund ಅಕಾರ್ಡಿಂಗ್ ಟು ದಿಸ್ ಸೆಕ್ಷನ್. ಸೊ ದಿಸ್ ಇಸ್ ದ refund. ಓಕೆ, ನೆಕ್ಸ್ಟ್, ಈ ಡೊಮೆಸ್ಟಿಕ್ ಟ್ಯಾರಿಫ್ ಏರಿಯಾ ಅಂದರೆ ಏನು? ಆರ್ ಡೊಮೆಸ್ಟಿಕ್ ಟ್ಯಾರಿಫ್ ಝೋನ್ ಮೀನ್ಸ್ ಆನ್ ಏರಿಯಾ ವಿತ್ ಇನ್ ಇಂಡಿಯಾ ದಟ್ ಈಸ್ ಔಟ್ಸೈಡ್ ದ ಸ್ಪೆಷಲ್ ಎಕನಾಮಿಕ್ ಝೋನ್ಸ್. ಸೊ ನೀವು ನಿಮ್ಮ ದೇಶದಲ್ಲಿ ಯಾರ್ಯಾರಿಗೆ ಮಟೀರಿಯಲ್ನ ಮಾರಾಟ ಮಾಡ್ತೀರಿ, ದಟ್ ಈಸ್ ಆಲ್ ಕವರ್ಸ್ ಅಂಡರ್ ಡೊಮೆಸ್ಟಿಕ್ ಟ್ಯಾರಿಫ್ ಏರಿಯಾ ಎಕ್ಸ್ಕ್ಲೂಡಿಂಗ್ ದಿಸ್ ಝೋನ್ಸ್. EOU, ESTP, STP, BTP ಇವೆಲ್ಲನೂ ಸ್ಪೆಷಲ್ ಝೋನ್ಸ್ ಇರ್ತವೆ. ಇವು ಎಕ್ಸ್ಪೋರ್ಟ್ ಆ್ಯಕ್ಟಿವಿಟಿ ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಇವನ್ನ ಗೌರ್ಮೆಂಟ್ ಸ್ಥಾಪನೆ ಮಾಡಿರುತ್ತೆ. ಅದಕ್ಕೆ ನಾವು ಇಲ್ಲಿ ಬಿಟ್ಟು ಉಳಿದು ಎಲ್ಲ ಕಡೆ ನೀವೇನು ಸೇಲ್ ಮಾಡ್ತಿರಲ್ಲ, ದಟ್ ವಿಲ್ ಕವರ್ಡ್ ಅಂಡರ್ ಡೊಮೆಸ್ಟಿಕ್ ಟ್ಯಾರಿಫ್ ಝೋನ್. ಓಕೆ, then central or state government will grant exemptions on the following conditions. ಸೊ ಸೆಂಟ್ರಲ್ ಮತ್ತು ಸ್ಟೇಟ್ ಗೌರ್ಮೆಂಟ್ಸು ಕೆಲವೊಂದಿಷ್ಟು ವಸ್ತುಗಳಿಗೆ ಎಕ್ಸಾಮ್ಷನ್ನ ಕೊಡ್ತಾರೆ. ಅದು ಯಾಕೆ ಕೊಡ್ತಾರಪ್ಪ ಅಂತಂದರೆ, ಎಕ್ಸಾಮ್ ಶುಡ್ ಬಿ ಇನ್ ದ ಪಬ್ಲಿಕ್ ಇಂಟ್ರೆಸ್ಟ್. ಸೊ ಅದೇ ಫುಡ್ ಐಟಮ್ಸ್ ಇದ್ವಲ್ಲ, ಅದ್ರ ಮೇಲೆ ಪಬ್ಲಿಕ್ ಇಂಟ್ರೆಸ್ಟನ್ನು ಕಾಯ್ಕೊಳ್ಳಿಕ್ಕೆ ಮಸ್ಟ್ ಬಿ ರೆಕಗ್ನೈಸ್ಡ್ ಬೈ ದ GST ಕೌನ್ಸಿಲ್. ಸೊ ಎಕ್ಸಾಮ್ಷನ್ ಮಾಡಲಿಕ್ಕೆ ದೇರ್ ಇಸ್ ಅ GST ಕೌನ್ಸಿಲ್. ಅವರು ಡಿಸಿಷನ್ ತೊಗೊಂಡು ಅವ್ರು ರೆಕಮೆಂಡ್ ಮಾಡಬೇಕು, ದೆನ್ ಓನ್ಲಿ ದ ಗೌರ್ಮೆಂಟ್ ವಿಲ್ ಡಿಸೈಡ್. Absolute exemption or conditional exemption may be for any goods and or services of any specified description. Specified descriptions ಏನಾದರೂ ಇದ್ದು ಅಂತಂದರೆ ಅವಕ್ಕನ್ನು ಎಕ್ಸೆಂಪ್ಷನ್ ಮಾಡಬೇಕು ಬೇಡ ಅಂಥೇಳಿ GST ಕೌನ್ಸಿಲ್ನಲ್ಲಿ ಮೀಟಿಂಗ್ ಆಗುತ್ತೆ. ಅವರು ರೆಕಮೆಂಡ್ ಮಾಡಿದರೆ ಗೌರ್ಮೆಂಟ್ದವರು ಎಕ್ಸೆಂಪ್ಷನ್ನ ಕೊಡ್ತಾರೆ. ಎಕ್ಸೆಂಪ್ಷನ್ ಬೈ ಅ ಸ್ಪೆಷಲ್ ಆರ್ಡರ್ ನಾಟ್ ನೋಟಿಫಿಕೇಶನ್ ಮೇ ಬಿ ಗ್ರಾಂಟೆಡ್ ಅಂಡರ್ ಎಕ್ಸೆಪ್ಷನಲ್ ಸರ್ಕಮ್ಸ್ಟೆನ್ಸ್. ಕೆಲವೊಂದು ಸಂದರ್ಭಗಳಲ್ಲಿ, ಈಗ ಕೊರೋನಾ ಟೈಮ್ದಲ್ಲಿ ಕೆಲವೊಂದಿಷ್ಟು ಮೆಡಿಸಿನ್ಸನ್ನು ನಾವು GST ಇಲ್ಲಾರ್ದೇ ಕೊಡ್ರಿ ಅಂಥೇಳಿ ಇದು ಮಾಡಿದರು, ಅವೈಲಬಿಲಿಟಿ ಇನ್ಕ್ರೀಸ್ ಮಾಡಿದರು. ಸೊ ಅಂಥ ಸಂದರ್ಭಗಳಲ್ಲಿ ಬೇರೆ ದೇಶ ರಿಕ್ವೆಸ್ಟ್ ಮಾಡಿದ್ವಿ, ನಾವು ನಿಮ್ಗೆ ಟ್ಯಾಕ್ಸ್ ಚಾರ್ಜ್ ಮಾಡೋಂಗಿಲ್ಲ, ಸೊ ಸ್ಪೆಷಲ್ ಸಿಚುವೇಶನ್ ಇದೆ. ಸೊ ಅಂಥ ಸಂದರ್ಭಗಳಲ್ಲೂ ಕೂಡ ಸೆಂಟ್ರಲ್ ಗೌರ್ಮೆಂಟು ಸ್ಟೇಟ್ ಗೌರ್ಮೆಂಟಿಗೆ ಪವರ್ ಇರುತ್ತೆ, ದೇ ಕ್ಯಾನ್ ಗೋ ಫಾರ್ ದ ಎಕ್ಸೆಂಪ್ಷನ್. ದೆನ್ ರಿಜಿಸ್ಟರ್ಡ್ ಪರ್ಸನ್ ಸಪ್ಲೈಯಿಂಗ್ ದ ಗೂಡ್ಸ್ ಆ್ಯಂಡ್ ಆರ್ ಸರ್ವಿಸಸ್ ಈಸ್ ನಾಟ್ ಎಂಟೈಟಲ್ಡ್ ಟು ಕಲೆಕ್ಟ್ ಟ್ಯಾಕ್ಸ್ ಹೈಯರ್ ದ್ಯಾನ್ ದ ಇಫೆಕ್ಟಿವ್ ರೇಟ್ ವೇರ್ ದ ಸಪ್ಲೈ ಎಂಜಾಯ್ ಆನ್ ಅಬ್ಸಲ್ಯೂಟ್ ಎಕ್ಸೆಂಪ್ಷನ್. ಸೊ ನಾವು ಟ್ಯಾಕ್ಸ್ ಏನು ಗೌರ್ಮೆಂಟ್ದವ್ರು ಫಿಕ್ಸ್ ಮಾಡ್ತಾರೆ, ಅಕಾರ್ಡಿಂಗ್ ಟು ದ್ಯಾಟ್ ಓನ್ಲಿ ದ ಟ್ಯಾಕ್ಸಸ್ ಹ್ಯಾಸ್ ಟು ಬಿ ಚಾರ್ಜ್ಡ್, ನಾಟ್ ಮೋರ್ ದ್ಯಾನ್ ದ್ಯಾಟ್. ಓಕೆ, ಸೊ ದಿಸ್ ಈಸ್ ಸೆಂಟ್ರಲ್ ಗೌರ್ಮೆಂಟ್ ವಿಲ್ ಬಿ ಗ್ರ್ಯಾಂಟ್ ಎಕ್ಸೆಂಪ್ಷನ್ ಆನ್ ದ ಫಾಲೋವಿಂಗ್ ಕಂಡೀಷನ್ಸ್. ಕೆಲವೊಂದಿಷ್ಟು ಸಂದರ್ಭಗಳಲ್ಲಿ ಸೆಂಟ್ರಲ್ ಮತ್ತು ಸ್ಟೇಟ್ ಗೌರ್ಮೆಂಟ್ಸು ಎಕ್ಸೆಂಪ್ಷನನ್ನು ಕೊಡ್ಬೋದು. ಡಿಫ್ರೆನ್ಸ್ ಬಿಟ್ವೀನ್ ಎಕ್ಸೆಂಪ್ಟೆಡ್ ಸಪ್ಲೈ ಆ್ಯಂಡ್ ಜೀರೋ ಸಪ್ಲೈಸ್. Exempted supplies, goods and services are both which are essential for routine life where exemptions are provided under the public interest.
ಸೊ ಇದನ್ನು ಆಲ್ರೆಡಿ ಓದಿದ್ದೀವಿ. ಅದೇ ರೀತಿ ಜೀರೋ ರೇಟ್ ಎಕ್ಸಂಪ್ಷನ್ಸ್ ಆರ್ ಪ್ರೊವೈಡೆಡ್ ಇನ್ ದ ಇಂಟ್ರೆಸ್ಟ್ ಆಫ್ ಎಕನಾಮಿಕ್ ಸ್ಟೆಬಿಲಿಟಿ ಲೈಕ್ ಪ್ರಮೋಟಿಂಗ್ ಎಕ್ಸ್ಪೋರ್ಟ್ಸ್. ದೆನ್ ಐ ಟಿ ಸಿ ಕ್ಯಾನ್ ನಾಟ್ ಬಿ ಕ್ಲೇಮ್. ಸೊ ಎಕ್ಸಂಪ್ಟೆಡ್ ಸಪ್ಲೈಸ್ ಮೇಲೆ ಬೈ ಚಾನ್ಸ್ ನೀವು GST ಪೇ ಮಾಡಿ ರಾ ಮೆಟೀರಿಯಲ್ ಪರ್ಚೇಸ್ ಮಾಡಿದ್ರೂ ಸಹಿತ ನೀವು ಐ ಟಿ ಸಿ ಕ್ಲೇಮ್ ಮಾಡಲಿಕ್ಕೆ ಬರಲ್ಲ ಎಕ್ಸಂಪ್ಟೆಡ್ ಸಪ್ಲೈ ಇದ್ದಲ್ಲಿ. ಬಟ್ ಜೀರೋ ರೇಟ್ ಸಪ್ಲೈದಲ್ಲಿ ಐ ಟಿ ಸಿ ಕ್ಯಾನ್ ಬಿ ಕ್ಲೇಮ್. ಕ್ರೆಡಿಟ್ ಆಫ್ ಐ ಟಿ ಸಿ ಮೇ ಬಿ ಅಂಡರ್ RCM, ರಿವರ್ಸ್ ಚಾರ್ಜ್ ಮೆಕ್ಯಾನಿಸಮ್ ಅಂತೇಳಿ ಒಂದು ಕಾನ್ಸೆಪ್ಟ್ ಬರುತ್ತೆ. ಅಲ್ಲಿ ನೀವು ಬೇಕಾದರೆ ಈ ಸ್ಕೀಮ್ನಲ್ಲಿ ಹೋದ್ರಿ ಅಂತಂದ್ರೆ ಆವಾಗ ನೀವು ಐ ಟಿ ಸಿನ ತೆಗೆದುಕೊಳ್ಬೋದು. ಅದೇ ಕ್ರೆಡಿಟ್ ಆಫ್ ಐ ಟಿ ಸಿ ಮೇ ಬಿ ಆನ್ ಇನ್ವರ್ಡ್ ಸಪ್ಲೈಸ್. ಇನ್ವರ್ಡ್ ಅಂದರೆ ಪರ್ಚೇಸ್ ರಾ ಮೆಟೀರಿಯಲ್ ಮೇಲೆ. Refund of ITC cannot be claimed. Refund can be claimed by LUT or bond. All kind of suppliers can supply such goods or services. Only exporters or dealers under SEZ can supply such goods or services. So, ಇದು ಓನ್ಲಿ ಜೀರೋ ರೇಟೆಡ್ ಎಕ್ಸ್ಪೋರ್ಟ್ಸ್ ಮಾಡೋರು SEZ ದವ್ರು ಮಾತ್ರ. ಸೊ ಇದನ್ನು ಯಾರು ಬೇಕಾದರೂ ಸಪ್ಲೈಯನ್ನು ಮಾಡ್ಬೋದು. ಸೊ ದಿಸ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ exempted supply and zero rated supplies. Okay. So remaining part we'll discuss in session 2. Okay, thank you very much. ಸೊ ಎರಡನೇ ಸೆಷನನ್ನು ನಾನು ಏನು ಉಳಿದ ಪಾರ್ಟ್ ಇದೆ ಅದನ್ನು ಡಿಸ್ಕಷನನ್ನು ನಾವು ಎರಡನೇ ಸೆಷನಲ್ಲಿ ಡಿಸ್ಕಷನನ್ನು